ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ಈಗಾಗಲೇ ನಂಗೆ ಹುಡುಗನ ನೋಡಿ ಮದುವೆ ತೈನೂ ಮಾಡ್ತಿದ್ದಾರೆ. ರಾಜು, ವಿಷಯ ಇನ್ನೂ ಬರ್ಲಿಲ್ವಾ? ಈ ಹುಡುಗ ನನ್ನ ಜೀವ ತಿಂತಾನೆ. ಸಂಜೆ ಬಂದೆಲ್ಲ ಹೇಳ್ತೀನಿ ಅಂತ ಹೋಗಿದ್ದಾನೆ, ಇನ್ನೂ ಬರ್ಲಿಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಅಜ್ಜಿ, ಹಾಲು. ಹಾಲು ಬೇಡ, ಏನು ಬೇಡ. ರುಕ್ಮಿಣಿ, ನಿನ್ನೆ ಈ ಶ್ರದ್ಧೆ ಭಕ್ತಿಯಿಂದಲೇ ದೇವರು ನಮ್ಮನ್ನು ಇಷ್ಟು ಸುಖವಾಗಿಟ್ಟಿದ್ದಾರೆ. ಇಷ್ಟು ವರ್ಷದಿಂದ ಇದನ್ನೆಲ್ಲ ಒಂದೇ ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದೆಯಲ್ಲ, ಅದೇ ಖುಷಿ. ಇನ್ನು ಮುಂದೆ ಹೇಗೆ ಇನ್ನು ಮುಂದೆ ಇಷ್ಟೇ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ನನಗೇನು ಆ ಭರವಸೆ ಇಲ್ಲ ರುಕ್ಮಿಣಿ. ರಮ್ಯಾ ಈ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು. ಒಂದಿನನೂ ದೇವ್ರ ಮನೆಗೆ ಮುಖ ಹಾಕಿ ನೋಡಲ್ಲ. ಇವತ್ತಿಗೆ ನಮ್ಮ ವಿಶ್ವ ಹೆಂಡತಿ ಇದ್ದಾಳಲ್ಲ, ಅವಳನ್ನೆಲ್ಲ ಇವಾಗ್ಲಿಂದಾನೇ ರೂಢಿ ಮಾಡಿಸ್ತೀನಿ. ನಮ್ಮನೆ ಪ್ರತಿಯೊಂದು ಜವಾಬ್ದಾರಿ, ಸಂಪ್ರದಾಯ, ರೀತಿ ರಿವಾಜು ಎಲ್ಲ ಕಲಿಸ್ತೀನಿ. ನನಗಿಂತ ಚೆನ್ನಾಗಿ ಸಂಸಾರ ನಡ್ಸ್ಕೊಂಡು ಹೋಗೋ ಹಾಗೆ ಅವಳನ್ನ ರೆಡಿ ಮಾಡ್ತೀನಿ. ಆನ್ ಮಾಡ್ತಿದ್ಯಾ ಇಲ್ವಾ ಕುಸ? ಇಷ್ಟ್ರಲ್ಲೆಲ್ಲಮ್ಮ ಹೋಗಿದ್ದೆ? ಅಪ್ಪ, ಅದು ದೇವಸ್ಥಾನಕ್ಕೆ. ನೀನ್ ಹೀಗೆ ದೇವಸ್ಥಾನ ಸುತ್ಕೊಂಡಿರು. ಊರ್ನವರೆಲ್ಲ ಈ ಹುಡುಗಿನ ಮನಸ್ಸು ಬಂದಾಗ ಅಲಿಯತ್ತಿದ್ದಾರೆ ಅಂತ ನಮ್ಮನ್ನ ಆಡ್ಕೊತಾರೆ. ಇಲ್ಲದ್ದೆಲ್ಲ ಯಾಕೆ ಮಾತಾಡ್ತೀರಿ? ಏನಾದ್ರೂ ಮಾಡ್ಕೊಳ್ಳಿ, ಎಲ್ಲಾದ್ರೂ ಹಾಳಾಗೋಗಿ. ಒಂದ್ ನಿಮಿಷ ಇರು. ವಿಶಾಖ, ಆ ದೇವ್ರ ದೀಪನ ನೀನೇ ತೊಳ್ಕೊಂಡ್ ಬಾಮ್ಮ. ಅಮ್ಮ, ಪಾಪ ಅವಳ ಹತ್ರ ಯಾಕೆ ಕೆಲಸ ಮಾಡಿಸೋದು? ನಾನು ತೊಳಿತೀನಿ ಬಿಡು. ಮುಟ್ಟಬೇಡ ವಿಶಾಖ, ದೀಪಗಳನ್ನು ತೊಳ್ಕೊಂಡ್ ಬಾಮ್ಮ.